ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಒನ್ ಆಫ್ ಮೈ ಸಬ್ಸ್ಕ್ರೈಬರ್ ನನಗೆ ಕೇಳಿದರು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತನ್ನಿ ಅಂತ ಹೇಳ್ಬಿಟ್ಟು, ಅವ್ರಿಗೋಸ್ಕರ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಸೊ ಯಾವ ಕಂಪ್ನಿ, ಎಜುಕೇಷನ್ ಏನಿರಬೇಕು, ಪ್ರತಿಯೊಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ ಮಿಸ್ ಆಗ್ಬೋದು. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲೂ ಕೂಡ ಫಾಲೋ ಮಾಡ್ಬೋದು. ಆ ಎಲ್ಲ ಚಾನಲ್ಗಳದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಕಂಪ್ನಿ ನೇಮ್ ಬಂದು ಟೆಕ್ ಮಹೇಂದ್ರ. ಸೊ ನಿಮಗೆ ಗೊತ್ತು ಟೆಕ್ ಮಹೇಂದ್ರ ಎಷ್ಟು ದೊಡ್ಡ ಕಂಪನಿ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಕಂಪ್ನಿನಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿನ ತೊಗೊಂಬಂದಿದ್ದಾರೆ. ಈಗಾಗಲೇ ನಾನು ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಟೆಕ್ ಮಹೇಂದ್ರ ಕಡೆಯಿಂದ. ಸೊ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಿ. ಯಾಕಂತ ಅಂದರೆ ಇದು ಒನ್ ಆಫ್ ದ ಟಾಪೆಸ್ಟ್ ಕಂಪ್ನಿ ಅಂತಲೇ ಹೇಳ್ಬೋದು. ಫ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಫ್ರೆಷರ್ ಏನಿದ್ದಾರೆ ಅವ್ರಿಗೆ ತುಂಬಾ ಅಡ್ವಾಂಟೇಜ್ ಆಗುತ್ತೆ. ಸೊ ಒಂದು ಒಳ್ಳೆಯ ಕಂಪ್ನಿನಲ್ಲಿ ಅವರು ಕೆಲಸ ಮಾಡಬೇಕು ಅನ್ನೋ ಒಂದು ವಿಶ್ವಾಸ ಇರುತ್ತೆ. ಅದ್ರ ಜೊತೆಗೆ ಒಂದು ಎಕ್ಸ್ಪೀರಿಯನ್ಸ್ ಆ್ಯಡಪ್ ಆಗಬೇಕು. ಒಂದು ಒಳ್ಳೆ ಕಂಪನಿನಲ್ಲಿ ಎಕ್ಸ್ಪೀರಿಯನ್ಸ್ ಆ್ಯಡಪ್ ಆದರೆ ನೆಕ್ಸ್ಟು ಹೈ ಸ್ಯಾಲ್ರಿ ಪ್ಯಾಕೇಜ್ ಇರೋ ಅಂಥ ಕಂಪ್ನಿಗಳಿಗೆ ನೀವು ಜಂಪ್ ಆಗ್ಬೋದು. ಹಾಗಾಗಿ ಯಾರಿಗೆಲ್ಲ ಈ ಒಂದು ಜಾಬ್ನಲ್ಲಿ ಇಂಟ್ರೆಸ್ಟ್ ಇದೆ ಎಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಈ ಒಂದು ಕಂಪ್ನಿಗೆ ಅಪ್ಲೈ ಮಾಡೋದಕ್ಕೆ ಸೊ 10th ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು, PUC ಆಗಿರೋರು ಅಪ್ಲೈ ಮಾಡ್ಬೋದು, ಎನಿ ಡಿಗ್ರಿ ಲೈಕ್ BCom BSc ಯಾರು ಬೇಕಿದ್ರೂ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಈಗ ನಿಮ್ಗೆ ಗೊತ್ತಾಯಿತು ಕಂಪ್ನಿ ನೇಮ್ ಯಾವುದು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ಫ್ರೆಷರ್ ಮಾತ್ರ ಅಪ್ಲೈ ಮಾಡಬೇಕಾ, ಎಕ್ಸ್ಪೀರಿಯನ್ಸ್ ಪರ್ಸನ್ ಅಪ್ಲೈ ಮಾಡಬೇಕಾ ಅನ್ನೋದು ಗೊತ್ತಾಯಿತು. ವಿಡಿಯೋ ಕೊನೆಯಲ್ಲಿ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್, HR ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಡ್ತೀನಿ. ಅವ್ರಿಗೆ ನೀವು ಕಾಲ್ ಮಾಡಿ ಇನ್ನೂ ಬೇಕಿದ್ದರೆ ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ನ ನೀವು ಕಲೆಕ್ಟ್ ಮಾಡ್ಕೋಬೋದು. ಒನ್ಸ್ ನೀವು ಜಾಬ್ಗೆ ಸೆಲೆಕ್ಟ್ ಆಯಿತು ಅಂತಂದರೆ ಅವರೇ ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. ಸೊ ಇಲ್ಲಿ ನಿಮಗೆ ಜಾಬ್ ರೋಲ್ ಬಂದು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಆಗಿರುತ್ತೆ. ಈಗಾಗಲೇ ಗೊತ್ತು ನಿಮಗೆ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಅವ್ರ ಕಂಪ್ನಿ ಕಡೆಯಿಂದ ಕೆಲವೊಂದು ಸಮ್ಟೈಮ್ಸ್ ಕಾಲ್ ಮುಖಾಂತರ, ಇಮೇಲ್, ಚಾಟ್ ಮುಖಾಂತರ ನೀವು ಕಸ್ಟಮರ್ ಕ್ವೈರೀಸ್ನ ರಿಸಾಲ್ವ್ ಮಾಡಬೇಕು. ಸೊ ಇಷ್ಟು ಕಂಪ್ನಿದು ಡೀಟೇಲ್ಸ್ ಆಗಿದೆ. ಹಾಗೆ ಈ ಒಂದು ಕಂಪ್ನಿ ಕಡೆಯಿಂದ ಈ ಒಂದು ಕಂಪ್ನಿಲಿ ನಿಮಗೆ ವೆರಿ ಗುಡ್ ಸ್ಯಾಲ್ರಿ ಸಿಗ್ತಾ ಇದೆ. ಇದ್ರ ಜೊತೆಗೆ PF ಕೂಡ PF ಇರುತ್ತೆ. ಇದ್ರ ಜೊತೆಗೆ ಇನ್ಸೂರೆನ್ಸ್ ಕೂಡ ಕಂಪ್ನಿ ಕಡೆಯಿಂದ ಕೊಡ್ತಾರೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸು ನಿಮಗೆ ಈ ಒಂದು ಕಂಪ್ನಿ ಕಡೆಯಿಂದ ಸಿಗ್ತಾ ಇದೆ. ನಿಮಗೆ ಗೊತ್ತಾಯ್ತು ಇವಾಗ. ನಿಮಗೆ ಪ್ರೊಫೈಲ್ ನೇಮ್ ಬಂದು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಆಗಿರುತ್ತೆ. ಜೊತೆಗೆ ಇಲ್ಲಿ ನಿಮಗೆ ಏನಂತ ಅಂದರೆ ಒಂದು ಬಲ್ಕ್ ಹೈರಿಂಗ್ ನಡೀತಾ ಇದೆ, 200 ಓಪನಿಂಗ್ಸ್. ಓಕೆನಾ? ಆದಷ್ಟು ಎಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಇಂಟ್ರೆಸ್ಟ್ ಇರೋರು. ಹಾಗೆ ಈ ಒಂದು ಜಾಬ್ ಪೋಸ್ಟ್ ಆಗಿ ಕೇವಲ 2 ದಿನ ಆಗಿದೆ ಅಷ್ಟೇ. ಓಕೆನಾ? ನಾನು ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಅಪ್ಲೈ ಮಾಡಿ. ಸೊ ನಾನು ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣವೇ ಇಮಿಡಿಯೇಟಾಗಿ ನೀವು ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಆ ಒಂದು ಜಾಬ್ಗಳಿಗೆ ಅಪ್ಲೈ ಮಾಡಿ. ಯಾಕಂತ ಅಂದರೆ ನಾನು ಅಪ್ಲೋಡ್ ಮಾಡಿ ಒಂದು 2-3 ದಿನ ನೀವು ಬಿಟ್ಟು ಅಪ್ಲಿಕೇಶನ್ ಹಾಕೋದಕ್ಕೆ ಹೋದಾಗ ಆ ಒಂದು ಪ್ರೊಫೈಲ್ಗೆ ರಿಕ್ವೈರ್ಡ್ ಕ್ಯಾಂಡಿಡೇಟ್ ಸಿಕ್ತು ಅಂತಂದರೆ ಜಾಬು ಕ್ಲೋಸ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ಕೂಡ ಜಾಬ್ಗೆ ಅಪ್ಲೈ ಮಾಡಿ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಆಫೀಸ್ಗೆ ಹೋಗೋ ರೀತಿ ಇರೋದಿಲ್ಲ. ಮತ್ತು ಈ ಒಂದು ಜಾಬ್ ವರ್ಕಿಂಗ್ ಡೇಸ್ ಬಂದು 6 ಡೇಸ್ ಆಗಿರುತ್ತೆ. ಹಾಗೆ 1 ರೊಟೇಷ್ನಲ್ ವೀಕ್ ಆಫ್ ಇರುತ್ತೆ. ಮತ್ತು ಇವ್ರದ್ದು ಕಂಪನಿನಲ್ಲಿ ನೀವು 24/7 ಶಿಫ್ಟ್ಸ್ ಇರುತ್ತೆ.
ಸೊ ನೀವು ಒನ್ಸ್ ಜಾಬ್ಗೆ ಸೆಲೆಕ್ಟ್ ಆಗ್ತಿರಲ್ಲ, ಆಗ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಮೇ ಬಿ ಸ್ಪ್ಲಿಟ್ ಅಪ್ ಶಿಫ್ಟ್ಸ್ ಇರುತ್ತೆ ಅಂತ ಅನ್ಕೋತೀನಿ ನಾನು. ಇವಾಗ ಎಜುಕೇಷನ್ ಕ್ವಾಲಿಫಿಕೇಷನ್ ಗೊತ್ತಾಯಿತು. 10th ಆಗಿರೋರು, PU, ಎನಿ ಡಿಗ್ರಿ, ಎನಿ ಪೋಸ್ಟ್ ಗ್ರ್ಯಾಜುಯೇಟ್ ಅವರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಇದರಲ್ಲಿ ಅವ್ರದ್ದೊಂದು ಕಂಡೀಷನ್ ಇದೆ, ಅವರು ಇಮಿಡಿಯೇಟ್ ಜಾಯ್ನರ್ಸ್ನ ನೋಡ್ತಾ ಇದ್ದಾರೆ. ಆದಷ್ಟು ಬೇಗ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಅವರು ಇಮಿಡಿಯೇಟಾಗಿ ಜಾಯ್ನ್ ಆಗ್ತಾರೆ. ಬೇರೆ ಕಡೆ ಕೆಲಸ ಮಾಡ್ತಿರೋ ಅಂಥವ್ರಿಗೆ ಕೆಲವೊಂದು ನೋಟಿಸ್ ಪೀರಿಯಡ್ ಅಂತ ಇರುತ್ತೆ. ಸೊ ಅವ್ರದ್ದು ನೋಟಿಸ್ ಪೀರಿಯಡ್ ನೋಡಿಕೊಂಡು ನೀವು ಕೂಡ ಅಪ್ಲೈ ಮಾಡ್ಬೋದು. ಆದರೆ ಇವರು ಪ್ರಿಫರ್ ಮಾಡೋದು ಇಮಿಡಿಯೇಟ್ ಜಾಯ್ನರ್ಸ್ಗೆ ಪ್ರಿಫರ್ ಮಾಡ್ತಾ ಇದ್ದಾರೆ. ಸೊ ಸ್ಯಾಲ್ರಿ ಅಂತಂದು ವೆರಿ ಗುಡ್ ಸ್ಯಾಲ್ರಿ ಇರುತ್ತೆ, ಜೊತೆಗೆ PF, ಇನ್ಸೂರೆನ್ಸ್ ಪ್ರತಿಯೊಂದು ಕೂಡ ಇರುತ್ತೆ. ಇವ್ರದ್ದು ಟೆಕ್ ಮಹೇಂದ್ರ ಕಂಪ್ನಿಯವ್ರಿಗೆ ಏನು ಅಂತಂದರೆ ಲ್ಯಾಪ್ಟಾಪ್ ಇರಬೇಕು, ವರ್ಕ್ ಫ್ರಮ್ ಹೋಮ್ ಏನು ಕೆಲಸ ಮಾಡೋದಕ್ಕೆ. ನಾನು ಏನು ಹೇಳಿದೆ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ ಅಂತ, ಕಾಂಟ್ಯಾಕ್ಟ್ ನಂಬರ್ ಇವಾಗ ಡಿಸ್ಪ್ಲೇ ಆಗುತ್ತೆ. ಆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ಒಂದು ಅಪ್ಡೇಟೆಡ್ ರೆಸ್ಯೂಮ್ ಅಂದರೆ ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಥ ಸ್ಕಿಲ್ಸ್ನ ಆ್ಯಡ್ ಮಾಡಿ ಸೆಂಡ್ ಮಾಡಬೇಕು ಆ ನಂಬರ್ಗೆ. ಅದು ವಾಟ್ಸಪ್ ನಂಬರ್ ಆಗಿರುತ್ತೆ. ಅದ್ರ ಜೊತೆಗೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ಅಥವಾ PC ಇದ್ದರೆ, ಡೆಸ್ಕ್ಟಾಪ್ ಇದ್ದರೆ ಅದ್ರದ್ದು ಸ್ಪೆಸಿಫಿಕೇಷನ್ನು ಕೂಡ ನೀವು ಫೋಟೋ ತೆಗೆದು ಅವ್ರಿಗೆ ವಾಟ್ಸಪ್ ಮಾಡಬೇಕಾಗತ್ತೆ. ಓಕೆನಾ? ಇದು ಕಂಪಲ್ಸರಿಯಾಗಿ ಕೇಳಿದ್ದಾರೆ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.